BSc ನರ್ಸಿಂಗ್ ಸ್ಟೂಡೆಂಟ್ಸ್ ಇವಾಗ ನೋಡಿ ಫುಲ್ ನಿಮ್ದು ಲೈಫ್ ಹೇಳ್ತೀನಿ ನೋಡಿರಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಅಡ್ಮಿಷನ್ನು ಆಗಿಲ್ಲ, ಭಾಳ ಟೆನ್ಷನ್ ಆಗೈತೆ, ನಂಗೆ ಅರ್ಥ ಆಗ್ತದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಕ್ ಅಂದರೆ ಒಂದು PDF ಕೊಡ್ತೀನಿ, ಅದ್ರೊಳಗೆ ಎಲ್ಲ ಕಾಲೇಜಸ್ ಲಿಸ್ಟ್ ಅದಾವೆ. ಓಕೆ, ನೀವು ಬೇಕಂದ್ರೆ ಇಂಟರ್ನೆಟ್ ಒಳಗೆ ಹೋಗಿ ಜಸ್ಟ್ BSc ನರ್ಸಿಂಗ್ ಮಾಕ್ ಅಂತ 2019 ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಫಸ್ಟ್ PDF ಡೌನ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಸೊ ಕಾಲೇಜ್ ಆಫ್ ನರ್ಸಿಂಗ್ ಕಿಮ್ಸ್. ಓಕೆ, ಕಿಮ್ಸ್ ಬಗ್ಗೆ ಏನಿದೆ, ಮತ್ತು ಸ್ಕಾಲರ್ಶಿಪ್ಸ್ ನೀವು ಅಲ್ಲಿ ಏನು ಮಾಡ್ಬೋದು, ಮತ್ತು ಇನ್ನೊಂದು ಭಾಳಷ್ಟು ಸ್ಟೂಡೆಂಟ್ಸ್ ಒಂದು ಕೊರಗು ನಾನು ಇದ್ರೊಳಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಮತ್ತು ಎಸ್ಪೆಷಲಿ ಓಕೆ, ಮತ್ತು ಫುಲ್ ವಿಡಿಯೋ ನೋಡಿರಿ, ಭಾರಿ ಬೆಸ್ಟ್ ಆಗ್ತದೆ ಇವಾಗ. ಮತ್ತು ನಿಮ್ಗೆ ಯಾವ ಅಪ್ಲಿಕೇಶನ್ ಬಿಡ್ತಾರೆ, ಎಷ್ಟೊತ್ತು ಆಗ್ತದೆ, ಎಷ್ಟು ತಿಂಗಳು ಆಕೈತಿ, ಎಷ್ಟು ದಿನ ಆಕೈತಿ, ಇವೆಲ್ಲ ಡೌಟ್ಸ್ಗಳನ್ನ ನಾವು ಇಲ್ಲೇ ಕ್ಲಾರಿಫೈ ಮಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ನೋಡಿರಿ, ನಾನು ಈಗ ಹೇಳ್ತೀನಿ, ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಮುಖ್ಯ ಆಗ್ತದೆ. ಕೆಲವೊಬ್ರು ಏನು ಮಾಡ್ತಾರೆ ನೋಡಿರಿ, ಇವಾಗ ಜಸ್ಟ್ ಒಂದು ಹೇಳ್ತೀನಿ. ಫಸ್ಟ್ ಸರ್ BSc ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಅಪ್ಲಿಕೇಶನ್ ಬಿಟ್ಟಿದ್ದಾರಾ, ಇನ್ನೂ ಎಷ್ಟು ವೀಕ್. ಓಕೆ, ಆಲ್ಮೋಸ್ಟ್ ನೋಡಿರಿ BSc ಇವಾಗ ಅದೇ ಹೇಳ್ತಾ ಇರೋದು. ಸದ್ಯ ನೋಡಿರಿ ಆಯುಷ್ ಕೌನ್ಸಿಲಿಂಗ್ ಈಗ ಸ್ಟಾರ್ಟ್ ಆಗೈತೆ. ನಿಯರ್ಲಿ ಇನ್ನೊಂದಂದ್ರು ಭಾಳ ಅಂದ್ರೆ ವಿದಿನ್ ಐ ಥಿಂಕ್ ಇನ್ನೊಂದು 2 ವಾರ ಎಲ್ಲ ಮುಗಿಬೋದು ಅಂತ ಅನಿಸುತ್ತೆ. ಅದು ನೋಡೋಣ, KA ಮೇಲೆ ಡಿಪೆಂಡ್ ಆಗ್ತದೆ. ಯಾಕಂದರೆ ಅವರು ಒಂದು KA ಒಂದು ಮಿನಿಸ್ಟರ್ ಏನು ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಅದಕ್ಕಾಗಿ ನೀವು ನಾನು ಕೊಟ್ಟಿದ್ರೆ ನನಗೆ ಹೆಲ್ಪ್ ಮಾಡ್ತೀನಿ. ಓಕೆ, ಈಗ ನೋಡಿರಿ ಎಲ್ಲ ಕಮೆಂಟ್ಸ್ ಓದ್ತಾ ಇರ್ತೇನೆ ನಾನು. ಈಗ ನೋಡಿರಿ ಇವ್ರದ್ದೊಂದು ಕೇಳೋಣ ಅಂತ. ಸೊ ಕಾಶಿ ಪ್ರಿನ್ಸ್ನವರು, ಅದಕ್ಕೆ ನಾನು ಡೋಂಟ್ ವರಿ ಅಂತ ಹೇಳಿದ್ದೇನೆ. ಏಕೆಂದರೆ ಯಾವತ್ತೂ ಒಂದು ನೋಡಿರಿ, ಇವಾಗ ಆಯುಷ್ ಮುಗಿದ್ಮೇಲೆ BSc ನರ್ಸಿಂಗ್ ಇದೆ. ಅದು BSc ನರ್ಸಿಂಗ್ ಒಳಗೆ ನೀವು ಸೀರಿಯಸ್ಸಾಗಿ ಹಾಕಬೇಕಾಗ್ತೈತೆ. ಓಕೆ, ಅವಾಗೂ ನೀವು ಏನಾರ ಲೂಸ್ ಮಾಡ್ಕೊಂಡ್ರೆ ಲೂಸ್ ಆದಂಗೆ, ಅಂದ್ರೆ ಅಲ್ಲ ಆನ್ಲೈನ್ ಇರುತ್ತೆ. ಒಂದು ಸಣ್ಣ ಮಿಸ್ಟೇಕ್ಸು ನಿಮ್ಮ ಔಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ಮುಂಚೆಯಿಂದ ಹೇಳ್ಕೊಂಬಂದಿನಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗೋ ಎಷ್ಟು ಜನ ಒಂದು 400-500 ಮಟ್ಟ ಜನ ನೋಡಿದ್ರು ಅದ್ರಾಗ ಸಬ್ಸ್ಕ್ರೈಬ್ ಆಗೋದು ಬರೀ 2-3 ಅಷ್ಟು ಆಗ್ತೀರಿ. ಅದಕ್ಕೆ ಹಂಗ್ಯಾಕೆ ನಿಮಗೆ ಬೆಸ್ಟಾಗಿ ಸಿಗತೈತಿ, ಬೆಸ್ಟ್ ನಾಲೆಜ್ ಆಗ್ತದೆ. ಮತ್ತು ಎಲ್ಲಿ ಸಣ್ಣ ಮಿಸ್ಟೇಕ್ಸ್ ಮಾಡಬೇಡ್ರಿ. ನಾ ಲೈವಾಗೆಲ್ಲ ರಿಜಿಸ್ಟ್ರೇಷನ್ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಮತ್ತು ಏನಂತೀರಿ ಸೀಟ್ ಮ್ಯಾಟಿಸ್ ಹೋಮ್ವರ್ಕ್ ಮಾಡಿ ಎಲ್ಲ ನಿಮಗೆ ಹೆಲ್ಪ್ ಮಾಡತ್ತೀನಿ ಇಲ್ಲ. ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತೇನೆ. ಓಕೆ, ಸೊ ಕಾಶಿ ಅವರೇ, ನಿಮ್ಗೇನು ಹೇಳ್ತೀನಿ ಅಂದ್ರೆ, ನೀವು ಇವ್ರ ಕಾಲೇಜ್ ಸ್ಟಾರ್ಟ್ ಆಗಿದೆ ಇರಲಿ, ಅವ್ರ ಕಾಲೇಜ್ ಅವ್ರದ್ದು, ನಮ್ಮ ಕಾಲೇಜ್ ನಮ್ಮದು, ಹಂಗೆ ತಲೆಗಿರ್ಬೇಕು ನಿಮ್ಗೆ. ಓಕೆ, ಸೊ ನೋಡಿರಿ, ಇವಾಗ ಅವ್ರು ಸ್ಟಾರ್ಟ್ ಆಗಿದ್ದು ಕಾಲೇಜ್ ಅವ್ರವ್ರು ಪಾಡಿಗೆ ಬಿಡ್ರಿ. ನಿಮ್ಮ ಕಾಲೇಜ್ ಐತಿ BSc ನರ್ಸಿಂಗ್, ನೀವು ಹೋಮ್ವರ್ಕ್ ಮಾಡ್ಕೊರಿ. BSc ನರ್ಸಿಂಗ್ದು ಒಂದು ವೇಳೆ ಪ್ರೈವೇಟ್ ಕೋಟದ ಅಂದ್ರೆ ಎಷ್ಟು ಆಕೈತಿ. ಯಾಕೆಂದರೆ ಈಗ ಮ್ಯಾನೇಜ್ಮೆಂಟ್ ಕೋಟ ಅಂತ ರೊಕ್ಕದ್ದು ಅದೆಷ್ಟಾಗುತ್ತೆ ತಿಳ್ಕೊರಿ. ಹಂಗೆ ಜಸ್ಟ್ ನಾಲೆಜ್ ಇದು ಒಟ್ಟು ಗೌರ್ಮೆಂಟ್ ಸಿಗ್ತೈತೆ ನಿಮ್ಗೆ. ಆದರೆ ಅಷ್ಟು ಚುಳ್ತಂಗೆ ಸ್ಟೆಪ್ಸ್ ಫಾಲೋ ಆಗ್ಬೇಕು. ನಾನು ವೀಡಿಯೋಸ್ ಪ್ರತಿಯೊಂದು ನೋಡ್ತಾ ಇರ್ರಿ ಕಾಶಿ ಅವರೇ. ಮತ್ತು ಬೇರೆಯವರು ಕೂಡ, ಕಾಶಿ ಒಬ್ಬರು ಅಂತ ಹೇಳ್ತದೆ, ಬೇರೆಯವರು ಕೂಡ ಚೆಂದಾಗಿ ನೋಡಿರಿ ವೀಡಿಯೋಸ್. ಅಂದರೆ ಲೈವಾಗಿ ಅಪ್ಲಿಕೇಶನ್ ಆಗಿ ತೋರಿಸ್ತೇನೆ. ಮತ್ತು ನೀವು ಕಾಶಿ ಮತ್ತು ಬೇರೆ ಫ್ರೆಂಡ್ಸ್ ಎಲ್ಲ ಏನು ಹೇಳ್ತೀನಿ, ಪ್ಲೀಸ್ ಶೇರ್ ಮಾಡಿರಿ ವಿಡಿಯೋ. ಯಾಕೆ ಶೇರ್ ಮಾಡ್ತಿಲ್ಲ ಅಷ್ಟು ನನಗೂ ಖುಷಿ ಆಗುತ್ತೆ ಲೈವಾಗಿ ಅಪ್ಲಿಕೇಶನ್ ಹಾಕಿ ತೋರಿಸೋದು. ಸೊ ಪ್ಲೀಸ್ ಶೇರ್ ಮಾಡಿ ಕಾಶಿ ಪ್ರಿನ್ಸ್ ಅವರೇ ಮತ್ತು ಬೇರೆ ಈ ಥರ ಫ್ರೆಂಡ್ಸ್. ಓಕೆ, ಸೊ ನೋಡಿರಿ, ಮತ್ತು ಇನ್ನೊಂದು ಸಲ ಕಾಶಿ ಅವ್ರು ಏನು ಕೇಳಿದಾರಂತೆ, ಸರ್ ಎಲ್ಲ ಕಡೆ ಬೇರೆ ಕಾಲೇಜ್ ಸ್ಟಾರ್ಟ್ ಆಗಿದೆ, BSc ನರ್ಸಿಂಗ್ ಇನ್ನೂ ಇಲ್ಲ, ಅದಕ್ಕೆ ಟೆನ್ಷನ್ ಆಗ್ತಾ ಇದೆ. ಕರೆಕ್ಟ್ ನೋಡಿರಿ, ಆಯುಷ್ ಓದೋ ಸ್ಟಾರ್ಟ್ ಆಗಿಲ್ಲ ಮತ್ತು ಅವ್ರಿಗೆ ಟೆನ್ಷನ್ ಇರ್ತಿಲ್ಲ. ಕರೆಕ್ಟ್, ಎಲ್ಲರೂ ಟೆನ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಟೆನ್ಷನ್ ತೊಗೋಬೇಡ್ರಿ. ಓಕೆ, ಆರಾಮ್ ಉಣ್ರಿ, ಎಂಜಾಯ್ ಮಾಡಿರಿ, ಹೋಮ್ವರ್ಕ್ ಮಾಡ್ಕೊಂಡು. ನಾ ಏನು ಹೇಳಿಲ್ಲ ಹೆಂಗೆ ಕಾಲೇಜ್ ಮಾಡೋದು, ನಾನು ಹಳ್ಳಿ ವೀಡಿಯೋಸ್ಗಳನ್ನ ನೋಡ್ಕೊರಿ, ಐಡಿಯಾ ಬರ್ತದೆ ಹೆಂಗೆ ಮಾಡೋದು. ಓಕೆ, ಮತ್ತು BSc ನರ್ಸಿಂಗ್ ಮುಂದೆ ಫಾಯ್ದಾ ಏನೈತಿ, ಹಂಗೆಲ್ಲ ಮಾತಾಡ್ಬೇಕು ನಿಮ್ಮ ಫ್ರೆಂಡ್ಸ್ ಕೊಟ್ಟು. ಓಕೆ, ಒಟ್ಟು ಹೋಮ್ವರ್ಕ್ ಮಾಡ್ಕೊರಿ, ಹೆಂಗೆ ಅಪ್ಲಿಕೇಶನ್ ಹಾಕೋದು ನೋಡ್ಕೊರಿ, ನನ್ನ ವೀಡಿಯೋಸ್ ನೋಡಿರಿ, ಪ್ರಾಪರಾಗಿ ಗೈಡ್ ತೊಗೊಂಡು ಹೆಂಗೆ ರೊಕ್ಕ ಹಾಕ್ಬೇಕು, ಹೆಂಗೆ ಬ್ಯಾಂಕ್ ಮಾಡಬೇಕು, ನಿಮ್ಗೆ ಯಾವ ಡೌಟ್ ಆಗಿರ್ಬೇಕು ಕಾಂಪಿಟೇಷನ್ ಕೇಳಿರಿ. ಓಕೆ, ಒಟ್ಟು ಫ್ರೆಂಡ್ಲಿಯಾಗಿ ಒಂಥರ ಗ್ರೂಪ್ ಡಿಸ್ಕಷನ್ ಇದ್ದಂಗೆ ನಮ್ಮದು ಚಾನಲ್ ಅಂದರೆ. ಸೊ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನಾನು ಒಂದು ಕಾಲೇಜ್ KMC ಅಂತ ಏನು ಹೇಳ್ತಿದ್ರಲ್ಲ ಹುಬ್ಳಿಯಲ್ಲಿ, ಸೊ ಅದ್ರ ಬಗ್ಗೆ ಹೇಳ್ತೇನೆ. BSc ನರ್ಸಿಂಗ್ ಒಳಗೆ ಏನಾಗ್ತದೆ ಅಂದರೆ, ನೀವು ಎಷ್ಟು ರ್ಯಾಂಕ್ ತೋರಿ ಒಟ್ಟು ಸಿಗುತ್ತೆ. ಸೆಕೆಂಡ್ ನೆಕ್ಸ್ಟ್ ರೌಂಡ್ ಮಟ್ಟ ಸಿಗುತ್ತೆ. ಅಂದರೆ 3 ರೌಂಡ್ ಇರ್ತಾವಲ್ಲ, 1ನೇ ರೌಂಡ್, 2ನೇ ರೌಂಡ್, 3ನೇ ರೌಂಡ್. 3ನೇ ರೌಂಡ್ ನಿಮಗೆ ಸಿಗ್ತೈತಿ. 3ನೇ ರೌಂಡ್ ಎಂಥ ಕಾಲೇಜ್, ಎಂಥ ಟಾಪ್ ಕಾಲೇಜ್ ಆಗಿರಲಿ ಸಿಗ್ತೈತಿ. ಏನು ಹೆದರುಂತ ಅವಶ್ಯಕತೆ ಇಲ್ಲ. ನರ್ಸಿಂಗ್ ಒಳಗೆ BPT ಆಯ್ತು, BPO ಆಯ್ತು. ಹೆಂಗೆ ಟೆಕ್ನಿಕ್ಸ್ ಮುಂದೆ ಹೇಳ್ತೀನಿ. ಸೊ ಅದಕ್ಕೆ ನೀವು ಶೇರ್ ಮಾಡ್ಕೊರಿ ವೀಡಿಯೋಸ್, ಅದು ಶೇರ್ ಮಾಡಿರಿ ಫುಲ್ಲು. ಓಕೆ, ಸೊ ಈಗ ಜಸ್ಟ್ UG ಸ್ಟಾರ್ಟ್ ಮಾಡ್ಯಾರ. ಮತ್ತು BSc ಒಳಗೆ ಭಾಳ ಕನ್ಫ್ಯೂಷನ್ ಬರ್ತೈತಿ. 3rd ರೌಂಡ್ ಏನೇನೋ ಬರೀತಾರಪ್ಪ, ಇಂಗ್ಲೀಷ್ ಅರ್ಥನೇ ಆಗಲ್ಲ ಅನ್ಸುತ್ತಲ್ಲ. ನೋಡಿದೆ ಕ್ಯಾಂಡಿಡೇಟ್ಸ್ ಹೋಗೋರು ಅಲಾಟೆಡ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ನಾಟ್ ಅಡ್ಮಿಟೆಡ್, ಗೊತ್ತಾಗಲ್ಲ. ಅದಕ್ಕೆ ನೀವು ಕನ್ನಡದಾಗಿ ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಸೊ ಶೇರ್ ಮಾಡಿರಿ ಎಲ್ಲ ಫ್ರೆಂಡ್ಸ್ಗೆ. ಓಕೆ, ಮತ್ತು ನಮ್ಮ ಚಾನಲ್ ಇದೆ ಅಲ್ವಾ ಒಂದು ಪ್ರೊಫೆಸರ್ದು, ಪ್ಲೀಸ್ ಅದು ಸಬ್ಸ್ಕ್ರೈಬ್ ಆಗಿರಿ. ಅಲ್ಲೂ ಕಮೆಂಟ್ಸ್ ಮಾಡಿರಿ, ಇಲ್ಲೂ ಕಮೆಂಟ್ಸ್ ಮಾಡಿ, ಎರಡಕ್ಕೂ ನಿಮ್ಗೆ ರಿಪ್ಲೈ ಬರ್ತವೆ. ಇನ್ನೂ ಟೆನ್ಷನ್, ಅಲ್ಲಿ ಪ್ರೊಫೆಸರ್ ಹ್ಯಾಂಡಲ್ ಮಾಡ್ತಿರ್ತಾರೆ, ಅವ್ರಿಗೂ ನೀವು ಕಮೆಂಟ್ಸ್ ಹಾಕಿರಿ. ಬರೀ 27 ಸಬ್ಸ್ಕ್ರೈಬರ್ ಅದಾರೆ. ಪ್ಲೀಸ್ ಒಂದು ಸದ್ಯ ಒಂದು 40 ಮಾಡಿರಿ ಸದ್ಯ. ಅಂದರೆ ಓಕೆ, ಸೊ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿರಿ ಅಂತದೆ. ಇನ್ನೂ ಮುಗಿದಿಲ್ಲ, ಇನ್ನೂ ಮಾತಾಡ್ತೇನೆ ನೋಡಿರಿ. ಜಸ್ಟ್ ಒಂದು ಸಣ್ಣ ಇದನ್ನು ಹೇಳಿ ಮುಂದೆ ನಿಮಗೆ ಏನು ಮಾಡಬೇಕು ಅನ್ನೋದು ಹೇಳ್ತೀನಿ. ಓಕೆ, ಸೊ ಕಂಪ್ಲೀಟಾಗಿ ನೋಡಿರಿ ವಿಡಿಯೋನ.
BSN ಸ್ಟೂಡೆಂಟ್ಸ್. ಫುಲ್ ಲೆಂತ್ ಮಾಕ್ ಟೆಸ್ಟ್ ಸೀರೀಸ್ ಫಾರ್ ಕರ್ನಾಟಕ CET 2021 ಸ್ಟೂಡೆಂಟ್ಸ್ಗೆ ಅನ್ನಕ್ಕೆ ಬೆಸ್ಟ್ ಪ್ಲಾಟ್ಫಾರ್ಮ್ಸ್ ಅಂದಿದ್ದಾರೆ. ಸೊ ಸ್ಟೂಡೆಂಟ್ಸ್ ಯಾರು ನಿಮ್ಮ ಜೂನಿಯರ್ಸ್ ಇದ್ದಾರಲ್ವಾ, ಓಕೆ, KCET ಸ್ಟೂಡೆಂಟ್ಸ್ ಯಾರು ಪ್ರಿಪೇರ್ ಆಗ್ತದೆ, ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಸೆಕೆಂಡ್ ಮುಗಿದಿರೂ ಇರ್ಬೋದು. ಸೊ ಪ್ರತಿಯೊಬ್ಬರು ಕರ್ನಾಟಕ CET ಒಂದು ಫುಲ್ ಇದೆ ಇಲ್ಲ, ಫುಲ್ ಲೆಂತ್ ಮಾಕ್ ಟೆಸ್ಟ್ PCMB, PCM, PCB 3 ಥರದ ಸಬ್ಜೆಕ್ಟ್ಸನ್ನು ಕಾಂಬಿನೇಷನ್ಗಳನ್ನು ನಿಮಗೆ ಟೀಚ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಟೆಸ್ಟ್ ನೋಡ್ರಿ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ. ವೀಕ್ಲಿ ಒಂದು ಟೆಸ್ಟ್ ತೊಗೋರಿ, ಬೆಸ್ಟ್ ಆಗ್ತದೆ. ಫ್ರೀ ಪ್ರಾಕ್ಟೀಸ್ ಟೆಸ್ಟ್ ಫ್ರೀ ಐತೆ. ಓಕೆ, ಈಗ ನಾನು ಹೆಂಗೆ ಫ್ರೀ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೇನೆ. ಮತ್ತು ಯಾವುದೊಂದು 1 ಮಂತ್ ಪ್ಲ್ಯಾನ್ ಬರೀ 900 ರೂಪಾಯಿದಾಗ ಒಂದು ನಾನು 10% ಡಿಸ್ಕೌಂಟ್ ಕೊಟ್ಟು 900 ರೂಪಾಯಿ ಮಾಡಿಕೊಡ್ತೀನಿ. ಬರೀ 1 ಮಂತ್ ತಿಂಗಳೊಳಗೆ ತಿಳ್ಕೊರಿ ಎಷ್ಟು ಅನ್ಅಕಾಡೆಮಿ ಎಷ್ಟು ಬೆಸ್ಟ್ ಆಗ್ತದೆ. ಪ್ಲೀಸ್ ಯೂಸ್ ಮಾಡ್ಕೊರಿ, ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಐತಿ ನೋಡಿರಿ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡೋಣ, ಫುಲ್ ಲೆಂತ್ ಮಾಕ್ ಟೆಸ್ಟ್ ಫಾರ್ ಕರ್ನಾಟಕ ನನ್ನ ಲಿಂಕ್ ಐತಲ್ಲ, ಜಸ್ಟ್ ಕ್ಲಿಕ್ ಮಾಡಿರಿ, ನಿಮಗೆ ಆಟೋಮೆಟಿಕ್ಲಿ ಬರುತ್ತೆ. ಓಕೆ, ಸೊ ಎನ್ರೋಲ್ ಅಂತ ಹೋಗ್ತೀರಿ. PCM, PCB, PCMB 3 ಥರದ ಎಲ್ಲ ಇದ್ದಾವೆ. ಓಕೆ, ಸೊ ಮಾಕ್ ಟೆಸ್ಟ್ PCM ಒಳಗೆ ಸ್ಟಾರ್ಟ್ ಟೆಸ್ಟ್ ಅಂತ ಹೋಗ್ತೀರಿ. ನೆಕ್ಸ್ಟ್ ನೋಡಿ 180 ಮಿನಿಟ್ಸ್ ಇದೆ. ಲ್ಯಾಂಗ್ವೇಜ್ ಇಂಗ್ಲೀಷ್, ಕ್ವಶನ್ಸ್ 180, ಟೋಟಲ್ ಮಾರ್ಕ್ಸ್ 180. ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್. ದಿಸ್ ಪೇಪರ್ ವಿಲ್ ಕಂಟೈನ್ 180 ಕ್ವಶನ್ಸ್ ಇರಲಿ. ಹಾಂ, ಸೊ ಸ್ಟಾರ್ಟ್ ಮಾಡಿದಾಗ ನೀವು ಒಂದು ಕ್ವಶನ್ಸನ್ನು ಬರೀರಿ. ನೀವು ನಿಮ್ಮ ರಿಸಲ್ಟು ಆನ್ ದ ಸ್ಪಾಟ್ ಬರ್ತದೆ. ಆನ್ ದ ಸ್ಪಾಟ್ ಟೋಟಲ್ ಮಾರ್ಕ್ಸ್ ನಾನು ಸದ್ಯ ಯಾವುದೂ ಮಾಡಿಲ್ಲ, ಸೊ ಹಾಗೆ ಕರೆಕ್ಟು ಆಗಿಲ್ಲ. ಸೊ ಹೆಂಗೆ ಹಂಗೆ ಅನ್ಆನ್ಸರ್ಡ್ ಇಟ್ಟೇನೆ. ಓಕೆ, ಸೊ ಅದಾದಮೇಲೆ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಇರುತ್ತೆ. 1 ಮಂತ್ ಪ್ಲ್ಯಾನ್ ತೊಗೋಬೋದು ನೀವು. ಹೇಗಪ್ಪ ಅಂದರೆ ಇಲ್ಲಿ ನೋಡ್ಬೋದು, 6 ತಿಂಗಳ ಪ್ಲ್ಯಾನ್, 12 ತಿಂಗಳು, 24ನೇ ತಿಂಗಳು ಅಥವಾ 2 ವರ್ಷ. ಓಕೆ, ಇದು ಪ್ರತಿ ಮಂತಿಗೆ ಇಷ್ಟು ರೊಕ್ಕ ಬೀಳ್ತೈತೆ. ಎಷ್ಟು ಬೆಸ್ಟ್ ಪ್ಲ್ಯಾನ್ ಅಂದರೆ 20,000 ರೂಪಾಯಿ. ಅದು 10,000 ರೂಪಾಯಿ ಡಿಸ್ಕೌಂಟ್ ಮಾಡಿ 19,000 ಎಷ್ಟು ಆಗ್ತದೆ. ಸೊ ಬೆಸ್ಟ್ ಇದೆ. ನಿಮ್ಗೆ 2 ವರ್ಷದ ಪ್ಲ್ಯಾನ್ ಅಂದ್ರೆ 12 ಎಷ್ಟು 19,000 ರೂಪಾಯಿದಾಗ 2 ವರ್ಷ ಅಂದ್ರೆ ಗ್ರೇಟ್ ಅಲ್ಲ ಅದು. ಅದಕ್ಕಾಗಿ ನಾನು ಒಂದು ರೆಫರಲ್ ಕೋಡ್ ಇದೆ, LATEST ಲೇಟೆಸ್ಟ್ EDU 2021 ಅಂತ ಯೂಸ್ ಮಾಡಿದ್ರೆ ಸಾಕು, 10% ಡಿಸ್ಕೌಂಟ್ ಆಗುತ್ತೆ. ಭಾರಿ ಹೆಲ್ಪ್ಫುಲ್ ಆಗಿ ನೀವು ಯುಟಿಲೈಸ್ ಮಾಡ್ಬೋದು. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಜೂನಿಯರ್ಸ್ಗೆ ಶೇರ್ ಮಾಡಿರಿ, ಹೆಲ್ಪ್ ತೊಗೋರಿ. ನಾನೊಂದು ರೆಫರಲ್ ಕೋಡ್ ಯೂಸ್ ಮಾಡ್ಕೊರಿ. ಬೆಸ್ಟ್ ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಬೆಸ್ಟ್ ಲೈಫನ್ನು ಹೊಂದಿರಿ. ಓಕೆ, ಸೊ ಫುಲ್ ಲೆಂತ್ ಮಾಕ್ ಟೆಸ್ಟ್ ಸೀರೀಸ್ ಅದೇ ಸ್ಟಾರ್ಟ್ ಆಗಿದೆ. ಓಕೆ, 2 ಜನವರಿ ಅಂತ ಹೇಳ್ತಾರೆ. ಸೊ ಇದಕ್ಕೂ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಕಾಶಿ ಅವರೇ ಅಷ್ಟಾಗಿ ಕೆಡಿಸ್ಕೋಬೇಡ್ರಿ, ಹ್ಯಾಪಿಯಾಗಿದೆ ಅದಲ್ಲ. ಸೊ ಹ್ಯಾಪಿಯಾಗಿರಿ, ಹಾಗೆಲ್ಲ ಬೇಗ ತೊಗೋಬಾರ್ದು. ಓಕೆ, BS ನರ್ಸಿಂಗ್ ಅಂದರೆ ಸ್ವಲ್ಪ ಲೇಟ್ ಆಗತ್ತೈತೆ. ಆಲ್ಮೋಸ್ಟ್ ಫೆಬ್ರವರಿ ಮಟ್ಟ ಆಗುತ್ತೈತೆ. ಫೆಬ್ರವರಿ ಮಟ್ಟ ಕಾಯ್ಬೇಕು ಮತ್ತು ನಿಮಗೆ. ಓಕೆ, ಅಲ್ಲಿ ಮಟ್ಟ ನಿಮಗೆ ಬೇರೆ ನಾಲೆಜ್ ತೊಗೋರಿ. BS ನರ್ಸಿಂಗ್ ಕಾಲೇಜ್ ಹೋಗಿ ಮ್ಯಾನೇಜ್ಮೆಂಟ್ ಅಂದ್ರೆ ರೊಕ್ಕದ ಸಾಲ ಎಷ್ಟಾಗ್ತದೆ ನೋಡಿರಿ. ಬೇಡಪ್ಪ ಅಂದ್ರೆ ಬೇರೆ ಥರದ BSc ಆಗಿರ್ಬೋದು, ಅದ್ರ ಬಗ್ಗೆ ಐಡಿಯಾ ತಿಳ್ಕೊರಿ. ನೀವು 1 ವರ್ಷ ಹೋದ್ರೆ ಚಿಂತಿಲ್ಲ, ಮುಂದಿನ 4 ವರ್ಷ ಚಲೋತಂಗೆ ಬಾಳ್ಬೇಕು ಕಾಶಿ ಅವರೇ, ಅದೇ ಹೇಳ್ತಾ ಇರೋದು. ಓಕೆ, ಸೊ ಯಾವತ್ತೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿಲ್ಲ, ಬೆಸ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಬೆಸ್ಟ್ ರಿಲ್ಯಾಕ್ಸ್ ಇರಿ. ನಾನು ಹೇಳ್ತೇನಲ್ಲ ನೋಡಿರಿ, ನನ್ನ ಮನಸಾರೆ ನಾನು ನಿಮಗೆಲ್ಲ ರಿಪ್ಲೈ ಕೊಡ್ತೇನೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೇನೆ. ಸೊ ಡಾಕ್ಟರ್ ಕಾಲೇಜ್ ಆಗಿರ್ಬೋದು, ನಿಮ್ಗೆ ಸಿಗುತ್ತೆ. ನಿಮ್ಗೆ ಏನು ಸಿಗಲಿ ಅಂತ ಹೇಳ್ರಿ, ನಾನು ನಿಮ್ಗೆ ಕೊಡಿಸ್ತೇನೆ. ಓಕೆ, ಸ್ವಲ್ಪ ಲೇಟ್ ಆಗ್ತದೆ, ಸ್ವಲ್ಪ ಗಟ್ಟಿರ್ಬೇಕು ನಿಮ್ಮ ಮನಸ್ಸು. ಓಕೆ, ಸೊ ಅಂತಿಮವಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇನ್ನು ಪ್ರೊಫೆಸರ್ ಚಾನಲ್ ಮಾಡ್ಕೊರಿ, ಮತ್ತು ಅನ್ಅಕಾಡೆಮಿ ಅವ್ರು ಯಾರು ಶೇರ್ ಮಾಡಿರಿ ಪ್ಲೀಸ್. ಓಕೆ, ಸೊ ಅಂತಿಮವಾಗಿ ಥ್ಯಾಂಕ್ ಯು. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.